ಲಲ್ಲಾ ಲಾಲಾ ಲಲ್ಲಾ ಲಾಲಾ ಲಲ್ಲಾ. 35 ವರ್ಷಗಳ ಹಿಂದೆ ತೆರೆ ಕಂಡ ಸಿನಿಮಾ ಈಗ ಮತ್ತೆ ಚಿತ್ರಮಂದಿರಕ್ಕೆ ಬರುತ್ತಾ? ಕನ್ನಡದ ಈ ಬಿಗ್ ಬಜೆಟ್ ಸಿನಿಮಾವನ್ನು ಮತ್ತೆ ರಿಲೀಸ್ ಮಾಡಬೇಕು ಅನ್ನೋ ಬೇಡಿಕೆ ಇದೀಗ ಕೇಳಿ ಬರುತ್ತಿದೆ. ಆದ್ರೆ ಸಿನಿಮಾ ರಿಲೀಸ್ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಹಳೆಯ ಸಿನಿಮಾವನ್ನು ಇಂದಿನ ಪ್ರೇಕ್ಷಕರಿಗೆ ತಕ್ಕಂತೆ ಮತ್ತೊಮ್ಮೆ ಎಡಿಟ್ ಮಾಡಿ ರೀಸ್ಟೋರ್ ಮಾಡಬೇಕಾಗುತ್ತದೆ. ಇದಕ್ಕಾಗಿ ಸುಮಾರು 1 ರಿಂದ 2 ಕೋಟಿ ರೂಪಾಯಿ ವೆಚ್ಚವಾಗಬಹುದು. ಅಷ್ಟೇ ಅಲ್ಲ, ಸಿನಿಮಾವನ್ನು ಸಂಪೂರ್ಣವಾಗಿ ಎಡಿಟ್ ಮಾಡಿ ಹೊಸ ರೂಪದಲ್ಲಿ ರೆಡಿ ಮಾಡಲು ಸುಮಾರು 2 ರಿಂದ 3 ತಿಂಗಳ ಸಮಯವೂ ಬೇಕಾಗುತ್ತದೆ. ಹಾಗಾದ್ರೆ ಇಲ್ಲೊಂದು ಕುತೂಹಲಕಾರಿ ಪ್ರಶ್ನೆ ಏನಂದ್ರೆ, ಈ 2 ರಿಂದ 3 ತಿಂಗಳ ನಂತರವೂ ಪ್ರೇಕ್ಷಕರಲ್ಲಿ ಇದೇ ಸಿನಿಮಾದ ಬಗ್ಗೆ ಕ್ರೇಜ್ ಇರುತ್ತಾ? ವಿ ರವಿಚಂದ್ರನ್ ಅವರು ಮತ್ತೆ ಸುಮಾರು 2 ಕೋಟಿ ರೂಪಾಯಿ ಖರ್ಚು ಮಾಡಿ ಸಿನಿಮಾವನ್ನು ರೀಸ್ಟೋರ್ ಮಾಡಿ ರಿಲೀಸ್ ಮಾಡಿದ್ರೆ 2 ರಿಂದ 3 ತಿಂಗಳ ನಂತರವೂ ಅಭಿಮಾನಿಗಳು ಇದೇ ಹುಚ್ಚಿನಿಂದ ಚಿತ್ರಮಂದಿರಕ್ಕೆ ಬರ್ತಾರಾ? ಇದಕ್ಕೆ ಉತ್ತರ ತಿಳಿಯೋಕೆ ಮುನ್ನ ಈ ಸಿನಿಮಾ ಎಷ್ಟು ದೊಡ್ಡ ಮಟ್ಟದಲ್ಲಿ ನಿರ್ಮಾಣವಾಗಿತ್ತು ಅನ್ನೋದನ್ನ ನೋಡೋಣ ಬನ್ನಿ. ಹೌದು, ನಾವು ಹೇಳುತ್ತಿರೋದು 1991ರಲ್ಲಿ ಬಿಡುಗಡೆಯಾದ ಶಾಂತಿ ಕ್ರಾಂತಿ ಸಿನಿಮಾದ ಬಗ್ಗೆ. ಕನ್ನಡದ ಆಕ್ಷನ್ ಕ್ರೈಮ್ ಸಿನಿಮಾಗಳ ಪೈಕಿ ವಿಭಿನ್ನವಾಗಿ ಗುರುತಿಸಿಕೊಂಡಿರುವ ಶಾಂತಿ ಕ್ರಾಂತಿ ಸಿನಿಮಾವನ್ನು ವಿ ರವಿಚಂದ್ರನ್ ನಿರ್ದೇಶಿಸಿ ನಿರ್ಮಾಣ ಮಾಡುವುದರ ಜೊತೆಗೆ ಕತೆ ಮತ್ತು ಚಿತ್ರಕಥೆಯ ಜವಾಬ್ದಾರಿಯನ್ನು ಹೊತ್ತಿದ್ದರು. ಅಂದಿನ ಕಾಲದಲ್ಲೇ ಬರೋಬ್ಬರಿ 10 ಕೋಟಿ ರೂಪಾಯಿ ಬಜೆಟ್ ನಲ್ಲಿ ನಿರ್ಮಾಣವಾಗಿದ್ದ ಈ ಸಿನಿಮಾ 1991ರಲ್ಲಿ ಭಾರತದಲ್ಲೇ ಅತ್ಯಂತ ದುಬಾರಿ ಸಿನಿಮಾಗಳಲ್ಲಿ ಒಂದಾಗಿ ಭಾರಿ ಕುತೂಹಲ ಮೂಡಿಸಿತ್ತು. ಇನ್ನು ಚಿತ್ರದ ತಾರಾಬಳಗವು ಅಷ್ಟೇ ದೊಡ್ಡದು. ವಿ ರವಿಚಂದ್ರನ್, ರಮೇಶ್ ಅರವಿಂದ್, ಜೂಲಿ ಚಾವ್ಲಾ, ಖುಷ್ಬು, ಅನಂತ್ ನಾಗ್ ಹಾಗೂ ಬಾಬು ಆಂಟೋನಿ ಸೇರಿದಂತೆ ಹಲವು ಪ್ರಮುಖ ಕಲಾವಿದರು ಚಿತ್ರದಲ್ಲಿ ಅಭಿನಯಿಸಿದ್ದರು. ಇನ್ನು ಶಾಂತಿ ಕ್ರಾಂತಿಯ ಕಥೆಯು ಅಷ್ಟೇ ವಿಭಿನ್ನವಾಗಿತ್ತು. ದೊಡ್ಡ ಅಂಗಾಂಗ ಕಳ್ಳತನ ಮಾಫಿಯಾ ವಿರುದ್ಧ ಪೊಲೀಸರು ನಡೆಸುವ ಹೋರಾಟವೇ ಚಿತ್ರದ ಪ್ರಮುಖ ಕಥೆಯಾಗಿರುತ್ತದೆ. ಇನ್ನೊಂದು ವಿಶೇಷತೆ ಏನಂದ್ರೆ, ಈ ಸಿನಿಮಾ ಕನ್ನಡ, ತೆಲುಗು, ತಮಿಳ್ ಮತ್ತು ಹಿಂದಿ ಹೀಗೆ 4 ಭಾಷೆಗಳಲ್ಲಿ ನಿರ್ಮಾಣವಾಗಿತ್ತು. ಕನ್ನಡದಲ್ಲಿ ವಿ ರವಿಚಂದ್ರನ್, ತೆಲುಗುನಲ್ಲಿ ನಾಗಾರ್ಜುನ, ಇನ್ನು ತಮಿಳ್ ಮತ್ತು ಹಿಂದಿ ಭಾಷೆಯಲ್ಲಿ ರಜನಿಕಾಂತ್ ಪ್ರಮುಖ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದರು. ಸಿನಿಮಾದ ಮತ್ತೊಂದು ಪ್ರಮುಖ ಆಕರ್ಷಣೆ ಹಂಸಲೇಖ ಅವರ ಸಂಗೀತ. ಹೀಗೆ ದೊಡ್ಡ ಬಜೆಟ್, ದೊಡ್ಡ ತಾರಾ ಬಳಗ, ವಿಭಿನ್ನ ಕಥೆ, 4 ಭಾಷೆಗಳಲ್ಲೂ ನಿರ್ಮಾಣ ಮತ್ತು ಅದ್ದೂರಿ ಮೇಕಿಂಗ್. ಶಾಂತಿ ಕ್ರಾಂತಿ ಅಂದಿನ ಕಾಲದಲ್ಲೇ ಭಾರಿ ನಿರೀಕ್ಷೆ ಹುಟ್ಟು ಹಾಕಿದ ಸಿನಿಮಾ. ಆದ್ರೆ ಈಗ 3 ದಶಕಗಳ ಬಳಿಕ ಇದೇ ಸಿನಿಮಾ ಮತ್ತೆ ಸುದ್ದಿಯಲ್ಲಿದೆ. ಅಭಿಮಾನಿಗಳು ಶಾಂತಿ ಕ್ರಾಂತಿಯನ್ನು ಮತ್ತೊಮ್ಮೆ ದೊಡ್ಡ ಪರದೆಯಲ್ಲಿ ನೋಡಬೇಕು ಎಂದು ಕೇಳುತ್ತಿದ್ದಾರೆ. ಆದ್ರೆ ಸಿನಿಮಾವನ್ನು ರಿಲೀಸ್ ಮಾಡಲು 1 ರಿಂದ 2 ಕೋಟಿ ರೂಪಾಯಿ ಖರ್ಚು ಮಾಡಿ 2 ರಿಂದ 3 ತಿಂಗಳು ಎಡಿಟ್ ಮಾಡಿ ರೀಸ್ಟೋರ್ ಮಾಡಿ ಕೆಲಸ ಮಾಡಬೇಕಾಗುತ್ತದೆ. ಹಾಗಾದ್ರೆ ಈ 2 ರಿಂದ 3 ತಿಂಗಳ ಸಮಯದಲ್ಲಿ ಪ್ರೇಕ್ಷಕರ ಕ್ರೇಜ್ ಹಾಗೆಯೇ ಉಳಿಯುತ್ತಾ? ರವಿಚಂದ್ರನ್ ಅವರು ಮತ್ತೆ 2 ಕೋಟಿ ರೂಪಾಯಿ ಖರ್ಚು ಮಾಡಿ ಹೊಸ ರೂಪದಲ್ಲಿ ಶಾಂತಿ ಕ್ರಾಂತಿಯನ್ನು ರಿಲೀಸ್ ಮಾಡಿದ್ರೆ ಇಂದಿನ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡ್ತಾರಾ? 3 ದಶಕಗಳ ಹಿಂದಿನ ಈ ಸಿನಿಮಾಗೆ ಇಂದಿನ ಯುವ ಜನತೆ ಯಾವ ರೀತಿಯ ಪ್ರತಿಕ್ರಿಯೆ ಕೊಡಬಹುದು? ಅಭಿಮಾನಿಗಳು ರವಿಚಂದ್ರನ್ ಅವರ ಈ ಪ್ರಯತ್ನಕ್ಕೆ ಕೈ ಜೋಡಿಸ್ತಾರ? ಯಾಕೆಂದ್ರೆ 1991ರಲ್ಲಿ 10 ಕೋಟಿ ರೂಪಾಯಿ ಖರ್ಚು ಮಾಡಿ ಹುಟ್ಟಿದ ಶಾಂತಿ ಕ್ರಾಂತಿ ಈಗ ಮತ್ತೆ 2 ಕೋಟಿ ರೂಪಾಯಿ ಖರ್ಚು ಮಾಡಿ 2 ರಿಂದ 3 ತಿಂಗಳ ಕಾಲ ಎಡಿಟ್ ಮಾಡಿ ಹೊಸ ರೂಪದಲ್ಲಿ ಬಂದರೆ ಆ ಶಾಂತಿ ಕ್ರಾಂತಿಯನ್ನು ಮತ್ತೊಮ್ಮೆ ದೊಡ್ಡ ಪರದೆಯಲ್ಲಿ ನೋಡೋಕೆ ಪ್ರೇಕ್ಷಕರು ಅದೇ ಕ್ರೇಜಿನಲ್ಲಿ ಚಿತ್ರಮಂದಿರಕ್ಕೆ ಬರುತ್ತಾರಾ? ಇದೇ ಈಗ ಕುತೂಹಲ ಮೂಡಿಸುತ್ತಿರುವ ದೊಡ್ಡ ಪ್ರಶ್ನೆಯಾಗಿದೆ.